ಹಲೋ, ಹಾಯ್. ಇಲ್ಲಿ ನಾನು ಕ್ವಾರ್ಟರ್ಸಲ್ಲಿದ್ದೀನಲ್ಲ, ಇಲ್ಲಿ ನಾರ್ತ್ ಕರ್ನಾಟಕದವರು ನನ್ನ ಫ್ರೆಂಡ್ ಇದ್ದರು. ಅವ್ರ ಅಪ್ಪ ಅಮ್ಮ ಬಂದಿದ್ದರು. ಅವರು ಅವ್ರ ಕಡೆ ಫುಡ್ ಏನೇನಿರುತ್ತೆ ತಿಂಡಿ ಅದೆಲ್ಲ ಮಾಡ್ಕೊಂಡು ಬಂದಿದ್ದರು. ಅದ್ರ ನೇಮ್ಗಳು ನನಗೆ ಸರಿಯಾಗಿ ಗೊತ್ತಿಲ್ಲ. ಕೇಳಿದೆ ಏನದು ಹೆಸರುಗಳು ಅಂತ. ನೋಡಿ, ಇದು ಮಾದಿಲಿ ಅಂತೆ. ಅಂದರೆ ಹಾಲಿಗೆ ಹಾಕ್ಕೊಂಡು ತಿನ್ನೋದು ಅಂತ ಹೇಳಿದರು ಇದನ್ನು. ಇನ್ನು ನೆಕ್ಸ್ಟ್ ಇದು ಕರ್ಜಿಕಾಯಿ ಮಾಮೂಲಿ. ಇಲ್ಲಿ ನೋಡಿ ಎಷ್ಟು ಪುಟಾಣಿಯಾಗಿ ಒಬ್ಬಟ್ಟು ಮಾಡಿದ್ದಾರೆ ಅಂತ. ತುಂಬ ಚಿಕ್ಕದಾಗಿ ಮಾಡಿದ್ದಾರೆ. ಶೇಂಗಾ ಹೋಳಿಗೆ ಅಂತೆ. ಇದು ಮಾಮೂಲಿ ಚೂಡ ಅಂತಾರೆ ಅವ್ರ ಕಡೆ. ಇದು ಕಡಲೆ ಬೀಜ ಹಾಕಿದ್ದಾರೆ ಮತ್ತು ಕೊಬ್ಬರಿ ಇದೆಲ್ಲ ಹಾಕಿ ಮಾಡಿದ್ದಾರೆ. ಚೂಡ ಅಂತ ಹೇಳ್ತಾರೆ. ಮತ್ತು ಇದನ್ನು ಹಾಲಿಗೆ ಹಾಕಿ ತಿನ್ನೋದು ಅಂತ ಹೇಳಿದ್ದಾರೆ. ಹಾಲು ಮತ್ತು ತುಪ್ಪ ಹಾಕಿ ತಿಂದರೆ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳಿದ್ದಾರೆ. ನಾನು ಸಹ ಟೇಸ್ಟ್ ನೋಡ್ತೀನಿ ಹೇಗಿದೆ ಅಂತ. ನಾನು ಏನಿದು ಅಂತಲೇ ಗೊತ್ತಿಲ್ಲ. ಆ್ಯಕ್ಚುಲಿ ಕೇಳಿದೆ ಏನಿದು ಅಂತ. ಹಾಲು ಕಾಯ್ಲಿಕ್ಕೆ ಇಟ್ಟಿದ್ದೆ, ಹಾಕ್ತಿದ್ದೀನಿ ಹಾಲನ್ನು. ನೋಡೋಣ ಹೇಗಿರುತ್ತೆ ಅಂತ. ಟೇಸ್ಟ್ ನೋಡೇ ಬಿಡೋಣ ಅಂತ ಅಂದ್ಕೊಂಡು ನಾನು ಟ್ರೈ ಮಾಡೋಣ ಅಂತ. ನೋಡಿ, ಕರ್ಜಿಕಾಯಿ ಮಾಡಿದ್ದಾರೆ. ಇದು ನಮ್ಮ ಕಡೆನೂ ಮಾಡ್ತಾರೆ ಕರ್ಜಿಕಾಯಿ. ಇದು ಗೊತ್ತಿಲ್ಲ ನನಗೆ, ಇದು ಮಾದಿಲಿ ಅದು ಫಸ್ಟ್ ಟೈಮ್ ನಾನು ಕೇಳಿದ್ದು. ಮತ್ತು ಚೂಡ ಕೇಳಿದ್ದೀನಿ, ಆದರೆ ತಿಂದದ್ದು ತುಂಬ ಕಮ್ಮಿ. ಅಲ್ಲಿದ್ದಾಗ ತಿಂದಿದ್ದೆ ನಾನು. ತುಪ್ಪ ಹಾಕಿ ಎಲ್ಲ. ನಾನು ನೋಡೋಣ ಯಾವ ರೀತಿ ಟೇಸ್ಟ್ ಇರುತ್ತೆ ಅಂತ. ಎಲ್ಲ ಮಿಕ್ಸ್ ಮಾಡ್ತಾ ಇದ್ದೀನಿ. ನೋಡ್ತೀನಿ ಟೇಸ್ಟ್ ಹೇಗಿದೆ ಅಂತ ತಿಂದು. ಯಾಕೆ ಅಂದರೆ ನಾನು ಫಸ್ಟ್ ಟೈಮ್ ಲೈಫಲ್ಲಿ ಇದು ಹೆಸರೇ ಕೇಳಿರಲಿಲ್ಲ ಮತ್ತು ತಿಂದು ಇರಲಿಲ್ಲ, ಅದಕ್ಕೆ. ತಿನ್ನೋದು ಹೇಗಿದೆ ಅಂತ ಟೇಸ್ಟು ಸೇಮ್ ನಮ್ಮ ಕಡೆ ಹೇಗೆ ಒಬ್ಬಟ್ಟು ಹೋಳಿಗೆಗೆಲ್ಲ ತುಪ್ಪ ಮತ್ತು ಹಾಲು ಹಾಕಿ ತಿಂತಾರೆ ಅದೇ ಥರ ಇದೆ. ನೋಡಿ, ಇದಕ್ಕೆ ಏನೇನು ಹಾಕಿದ್ದಾರೆ ಅಂದರೆ ಸೋಂಕಾಳು ಹಾಕಿದ್ದಾರೆ ಮತ್ತು ಹುರಿಗಡಲೆ ಮತ್ತು ಒಣಕೊಬ್ಬರಿ ಹಾಕಿದ್ದಾರೆ ಸ್ವಲ್ಪ. ಟೇಸ್ಟು ನನಗೆ ಅಷ್ಟು ಅವ್ರ ಕಡೆ ಥರ ನನಗೆ ಗೊತ್ತಾಗ್ತಿಲ್ಲ ಹೇಗೆ ಹೇಳಬೇಕು ಟೇಸ್ಟು, ಇದನ್ನು ಎಕ್ಸ್ಪ್ಲೇನ್ ಮಾಡಬೇಕು ಅಂತ. ಬಟ್ ನನಗೆ ಪರವಾಗಿಲ್ಲ, ಚೆನ್ನಾಗಿದೆ. ಆ ಥರ ಏನಿಲ್ಲ, ಚೆನ್ನಾಗಿದೆ. ಮತ್ತು ಚೂಡನೂ ಚೆನ್ನಾಗಿದೆ ತಿಂದಿಕ್ಕೆ. ಕಾಯಿ ಹೋಳಿಗೆ ಅಲ್ಲ, ಅದು ಶೇಂಗಾ ಹೋಳಿಗೆ ಸಹ ಚೆನ್ನಾಗಿದೆ. ನಮ್ಮ ಕಡೆ ಎಲ್ಲ ತೊಗರಿ ಬೇಳೆದು, ಅದು ಬಿಟ್ಟರೆ ಕಡಲೆಬೇಳೆ ಮತ್ತು ತೆಂಗಿನಕಾಯಿ ಸಹ ಮಾಡ್ತೀವಿ ನಾವು ಒಬ್ಬಟ್ಟನ್ನ. ಬಟ್ ಇವರು ಇದು ಶೇಂಗಾ ಹೋಳಿಗೆ ಮಾಡ್ಕೊಂಡು ಬಂದಿದ್ದಾರೆ. ನಾನು ಏನಂದರೆ ಎಷ್ಟು ಪುಟಾಣಿಯಾಗಿ ಮಾಡಿದ್ದಾರೆ ಅಂತ ನನಗೆ ಅದೇ ಆಶ್ಚರ್ಯ. ಎಷ್ಟು ಚಿಕ್ಕದಾಗಿ ಮಾಡಿದ್ದಾರೆ, ಇಷ್ಟು ಪುಟಾಣಿಯಾಗಿ ಮಾಡಿದ್ದಾರೆ ಅಂತ. ನಾವು ತುಂಬ ಪುಟಾಣಿಯಾಗಿ ಮಾಡಿದ್ದಾರೆ. ಚಿಕ್ಕ ಮಕ್ಕಳಿಗೆ ಈ ಥರ ಮಾಡಿಕೊಡ್ಬೋದು, ಆ ಥರ ಇದೆ. ನೋಡಿ, ಅವರು ನನಗೋಸ್ಕರ ಅದೆಲ್ಲ ಕೊಟ್ಟು ಕಳಿಸಿದ್ರು. ಪಾಪ ಚಕ್ಲಿ ಸಹ ಕೊಟ್ಟಿದ್ದರು, ತಿನ್ಕೊಂಬಿಟ್ಟೆ. ಸರಿ, ಆಯಿತು. ನಾನು ನೆಕ್ಸ್ಟು ಇನ್ನೊಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಯಾವುದಾದ್ರೂ ವಿಷಯದ ಬಗ್ಗೆ. ಓಕೆ, ಬಾಯ್, ಟೇಕ್ ಕೇರ್.